ಇತ್ತೀಚೆಗೆ ಹೆಚ್ಚುತ್ತಿದೆ ಪುಡಿ ರೌಡಿಗಳ ಧಿಮಾಕ್. ಹಣ ಕೇಳಿದ್ದಕ್ಕೆ ಬೇಕರಿ ಧ್ವಂಸ ಮಾಡಿರುವ ಕಿಡಿಗೇಡಿ. ಗಾಂಜಾ ಮತ್ತಿನಲ್ಲಿ ದಂಧಾಲೆ ಮಾಡಿರುವ ಶಂಕೆ. ಸಿಗರೇಟ್ ಕುಡಿದ ಹಣ ಕೇಳಿದ್ರೆ ಬೇಕರಿ ಧ್ವಂಸ ಮಾಡಿದ ಪುಡಿ ರೌಡಿ. ಇಂದು ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ನಡೆದಿರುವ ಘಟನೆ. ಶಾನುಭೋಗನಹಳ್ಳಿ ಗ್ರಾಮದ ಶ್ರೀಕೃಷ್ಣ ಬೇಕರಿ ಆ್ಯಂಡ್ ಕ್ಯಾಂಡಿಮೆಂಟ್ಸ್ ಬಳಿ ಘಟನೆ. ಬನ್ನರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಗಾಂಜಾ ನಶೆಯಲ್ಲಿ ಬೇಕರಿ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ಗ್ರಾಮಸ್ಥರ ಆರೋಪ. ಹರ್ಷ ಎಂಬ ಕಿಡಿಗೇಡಿಯಿಂದ ಕೃತ್ಯ. ಬೇಕರಿ ಮಾಲೀಕನಿಗೆ ಟೂಲ್ಸ್ ಹಾಕೊಂಡು ಬರ್ತೀನಿ ಇರು ಎಂದು ಬೆದರಿಕೆ. ಕೂಡಲೇ ಅಲ್ಲಿಂದ ಬೇಕರಿ ಮಾಲೀಕ ಓಡಿ ಠಾಣೆಗೆ ಬಂದಿದ್ದಾನೆ. ಹರ್ಷಿ ಬಂದ್ಬಿಟ್ಟು ನನ್ನ ಟೀ ಕಾಫಿ ತಗೊಂಡ್ಬಿಟ್ಟು 2 ಸಿಗರೇಟ್ ತಗೊಂಡ್ರು. ಆಮೇಲೆ ಮತ್ತು ಅರ್ಧ ಪ್ಯಾಕೆಟ್ ಸಿಗರೇಟ್ ತಗೊಂಡ್ರು. ಒಟ್ಟಿನಲ್ಲಿ ಅವರೊಂದು 110 ರೂಪಾಯಿ ಬಿಲ್ ಆಗಿದೆ. 110 ರೂಪಾಯಿ ಬಿಲ್ ಆದ ತಕ್ಷಣ ಮತ್ತು ತಿರ್ಗಾ ಫಸ್ಟು ಮುಂದೆ ಎಲ್ಲ ನನಗೊಂದು ಸ್ವಲ್ಪ ಬ್ಯಾಲೆನ್ಸ್ ಕಾಸುಗಳು ಕೊಡಬೇಕಾಗಿದ್ದಿತ್ತು. ಅದನ್ನೆಲ್ಲ ನಾನು ಕೇಳಿದ್ದೇನೆ. మరి ನೀವು ಕಾಸು ಕೊಟ್ಟಿಲ್ವಲ್ಲ ಅಂದರೆ, ಇವಾಗ ಕಾಸು ಕೇಳಿದ್ದ ವಿಷಯದಲ್ಲಿ ಬಂದುಬಿಟ್ಟು 2 ಪ್ಯಾಕೆಟ್ ಸಿಗರೇಟ್ ಕೊಡಪ್ಪ, ಮತ್ತು ನೀನು ನನಗೆ ಕಾಸು ಕೇಳ್ತಿದ್ದೆ ಅಂತ ಅವ್ನು ಕೇಳಿದ್ದಾನೆ. ಇವಾಗ 2 ಪ್ಯಾಕೆಟ್ ಸಿಗರೇಟ್ ಕೇಳಿದ್ರೆ ಅದಕ್ಕೊಂದು 300 ರೂಪಾಯಿ ಚಿಲ್ಲರೆ ಅದರ ಮೇಲೆ ಇದಾಗುತ್ತೆ. ಫಸ್ಟಿಂದ 300-400 ರೂಪಾಯಿ ಅವ್ನು ಕೊಡಬೇಕಾಗಿರುತ್ತೆ ನನಗೆ. ಫಸ್ಟ್ ಇವಾಗ ತಗೊಂಡಿರೋದು 110 ರೂಪಾಯಿ ಬಿಲ್ ಆಲ್ರೆಡಿ ಆಗಿದೆ. ಇದೇನಾದ್ರು ಹಾಕಪ್ಪ ಮುಂದೆ ಅದು ಹಿಂಗೆ ಬಿಡು ಅಂತ ಕೇಳಿದರೆ, ಇವಾಗ ಇಲ್ಲ ನೀನು ಅದನ್ನು ಬಿಟ್ಟರೆ 2 ಪ್ಯಾಕೆಟ್ ಸಿಗರೇಟ್ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತಾನೆ, ಏನು ಕಿತ್ಕೊಂತೆ ನೀನು, ಆ ಥರ ಈ ಥರ ಕೆಟ್ಟ ಶಬ್ದಗಳೆಲ್ಲ ಬಳಸ್ದೆ. ನಾವು ಅವ್ರು ಆಡಿದ ಮತ್ತು ನಾವು ಮಾಡೋಕ್ಕಾಗಲ್ಲ. ಆ ಥರ ಕೆಟ್ಟ ಶಬ್ದ ಎಲ್ಲ ಬಳಸಿದ. ಅದಕ್ಕೆ ಬಳಸಿದ ನಂತರ ಮತ್ತು ಇವಾಗ ಇದು ಮಾಡಿಬಿಡಪ್ಪ ಅಂತ ಹೇಳಿದ್ದಕ್ಕೆ ನನ್ನ ಹತ್ರ ನೀನು ಕಾಸು ಕೇಳ್ತೀವಿ ಅಂದ್ಬಿಟ್ಟು ನನಗೆಲ್ಲ ಹೊಡೆಕೆಲ್ಲ ಹೊಡೆದ ಬಂದು ಇದು ಹೊಡೆದ ಪ್ಲಸ್ ಕೈಯಲ್ಲೆಲ್ಲ ಅದನ್ನು ಗುದ್ದುಬಿಟ್ಟು ಗ್ಲಾಸನ್ನೆಲ್ಲ. ಗ್ಲಾಸ್ ಅದು ತುಂಬ ಹೆವಿ ಗೇಜ್ ಇದ್ದಿದ್ದು, ಆದರೂ ನಾವು ಕೈಯಲ್ಲಿ ನಾಶ ಮಾಡ್ಕೊಂಡಿದ್ದೆ ಅನಿಸುತ್ತೆ. ತುಂಬ ಹೆವಿ ಇದ್ರೆ ಗುದ್ದುಬಿಟ್ಟು ಅದನ್ನೆಲ್ಲ ಫುಲ್ ಇದು ಮಾಡಿಬಿಟ್ಟು ಆಮೇಲೆ ಕಾಲಲ್ಲಿ ತುಳ್ದ ಅದನ್ನು ಪೂರ ಎಳೆದು ಹೆರಗಾಕ್ಬಿಟ್ಟ. ಅದು ಸುಮಾರು 12 ಅಡಿ ಲಾಂಗ್ ಇರುವಂಥದ್ದು ದೊಡ್ಡ ಸೋಕೇಜ್. ಅದು ಚಿಕ್ಕದಲ್ಲ, ಒಬ್ಬರಿಗೆಲ್ಲ ಹೊಂದ್ಸಕ್ಕಲ್ಲ. ಅಂತ ನಾಶ ಮಾಡ್ಕೊಂಡಿದ್ರೆ ನನಗೆ ಎಳೆಯೋಕ್ಕೆ ಸಾಧ್ಯ ಆಯಿತು ಅವನಿಗೆ. ಇಲ್ಲಾಂತ ಹೇಳಿದ್ರೆ ಅವನದು ಮಾಡೋಕೆ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ. ಒಬ್ಬರಿಗೆ ನಮ್ಗೆ ಇಳಕ್ಕೆ ಬೇರೆಯವರಿಗೆಲ್ಲ ಎತ್ತಿ ಆಚೆ ಇಡೋದು ತುಂಬ ಕಷ್ಟ, ಹೆವಿ ಇರ್ತದೆ. ಅಂಥದ್ದನ್ನ ಎತ್ತಿ ಅವನ್ನೆಲ್ಲ ಹೆರಗಾಕ್ಬಿಟ್ಟು ಕಾಯಿ ತುಳಿದೆಲ್ಲ ಪುಡಿ ಮಾಡಿಬಿಟ್ಟಿದ್ದಾನೆ. ಅದೆಲ್ಲ ಆಲ್ರೆಡಿ ಎಲ್ಲ ರೆಕಾರ್ಡು ಕೂಡ ಆಗಿದೆ ಅದೆಲ್ಲ. ಅಷ್ಟೆಲ್ಲ ಒಂದು ಇದು ಮಾಡಿದ್ದಾನೆ. ನಾವು ಒಟ್ಟು ಆಮೇಲೆ ಥರ ಅವ್ರ ಹತ್ರ ನಮಗೆ ಮಾತಾಡೋಕೆ ನಮಗಲ್ಲಿ ಆ ಥರ ಮಾತಾಡೋದಂಥ ಪರಿಸ್ಥಿತಿ. ನಾವು ಕಾಸು ಹೋಗಲಿ ಮೊದಲಿಂದ ಹೋಗಲಿ ಅಂದ್ಬಿಟ್ಟು ಇವಾಗಿನ ಮಾತ್ರ ಹಾಕಪ್ಪ ಅಂತ ಕೇಳಿದಕ್ಕೆ ಇಷ್ಟೆಲ್ಲ ನಷ್ಟ ಮಾಡಿದ್ದಾನೆ ನನಗೆ. ಆಮೇಲೆ ಪ್ರಾಣ ಬೆದರಿಕೆ ಈಗ ಅದೆಷ್ಟೆಲ್ಲ ಮಾಡಿಬಿಟ್ಟು ಎಲ್ಲ ಇಲ್ಲಿ ಜನ ಎಲ್ಲ ಆ ಕಡೆ ಓಡೋದ್ರು. ಆಮೇಲೆ ಅವನು ಬರ್ತೇನೆ ಇವಾಗ ಅಲ್ಲಿ ಕೆಳಗಡೆ ನಾನು ಮನೆ ಕಟ್ಟಿ ಎಲ್ಲ ಟೂಲ್ಸ್ ಹತ್ತು ಬರ್ತೇನೆ ಅಂದ್ಬಿಟ್ಟು ಆಗ ಹೊರಟೋದ. ಅಷ್ಟೊತ್ತಿಗೆ ತುಂಬ ಜನ ಎಲ್ಲ ಆ ಕಡೆ ಓಡಾಡೋದ್ರಲ್ಲಿ ಬಂದು ಸೇರಿಬಿಟ್ರು. ತಿರ್ಗಾ ಮತ್ತು ಅವ್ನಿಗೆ ವಾಪಸ್ ಬರಲಿಲ್ಲ. ಜನ ನೋಡಿದಲ್ಲಿ ನೋಡ್ಬಿಟ್ಟು ಆ ಕಡೆ ಹೋದಂತ ಗೊತ್ತಾಗಿಲ್ಲ. ಲಾಸ್ಟ್ ಅದು ಅದೇ ಹೋಗ್ಬಿಟ್ಟು ಅದೇ ನಿನ್ನ ನೋಡ್ಕೊತಾರೆ, ನಿನಗೆ ಬರ್ತೀನಿ 5 ನಿಮಿಷ ಇರೋದು ಏನು ಮಾಡ್ತಾರೆ, ಟೂಲ್ಸ್ ಹತ್ತು ಬರ್ತೇನೆ ಅಂತ ಹೋದ್ರೆ ಮತ್ತೆ ತಿರ್ಗಾ ಬರಲಿಲ್ಲ ಅಷ್ಟೇ. ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟದ ಅಧ್ಯಕ್ಷನಾಗಿ ಇವತ್ತು ಬೆಳಿಗ್ಗೆ ನಾನು ತುಮಕೂರಲ್ಲಿದ್ದೆ. ನಮ್ಮ ರಾಜ್ಯ ಸಂಚಾಲಕರಾದ ಅಮರ್ನಾಥ್ ಶೆಟ್ಟಿ ಅವರು ಫೋನ್ ಮಾಡ್ತಾರೆ. ಬೆಳಿಗ್ಗೆ 7:15 ಫೋನ್ ಮಾಡ್ತಾರೆ. ಬನ್ನರ್ಘಟ್ಟ ರೋಡ್ ಇದು ಶಾನುಭೋಗನಹಳ್ಳಿಯಲ್ಲಿ ಇಂಥ ಬೇಕ್ರಿಗೆ ಈ ಥರ ಗಲಾಟೆ ಆಗಿದೆ, ಇಡೀ ಬೇಕ್ರಿ ಪುಡಿ ಆಗಿದೆ ಅಂದಾಗ ಇಮ್ಮಿಡಿಯೇಟ್ಲಿ ನಾನು ನಮ್ಮ ಬೇಕ್ರಿ ಓನರ್ ನಾರಾಯಣ್ ಶೆಟ್ಟಿ ಫೋನ್ ಮಾಡ್ತೇನೆ. ಇಮ್ಮಿಡಿಯೇಟ್ಲಿ ಆ ವಿಡಿಯೋ ಕಳಿಸ್ತಾರೆ. ವಿಡಿಯೋ ಕಳಿಸಿದಾಗ ನಂಗೆ ತುಂಬ ಆಘಾತಕಾರಿ ಆಗುತ್ತೆ. ಇಮ್ಮಿಡಿಯೇಟ್ಲಿ ತುಮಕೂರಿಂದ ಬಂದೆ. ನ್ಯಾಷನಲ್ ಪಾರ್ಕ್ ಸ್ಟೇಷನಲ್ಲಿ, ಬನ್ನರ್ಘಟ್ಟ ಸ್ಟೇಷನಲ್ಲಿ ಕಂಪ್ಲೇಂಟ್ ಇಶ್ಯೂ ಮಾಡಿದ್ವಿ ಆಲ್ರೆಡಿ. ಆಯಿತಾ, ಇವತ್ತು ಅವರಿಗೆ ದಾಂಧಲೆ ಮಾಡಿದ್ದಲ್ಲದೆ ಕೊಲೆ ಬೆದರಿಕೆ ಕೂಡ ಹಾಕಿ ಹೋಗಿದ್ದಾರೆ. ಇಮ್ಮಿಡಿಯೇಟ್ಲಿ ಸಾಹೇಬ್ರಿಗೆ ಕೂಡ ಮಾತಾಡಿದ್ವಿ, ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರಿಗೂ ಮಾತಾಡಿದ್ವಿ. ಇಮ್ಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ.